ಪರಮಾತ್ಮರೇ ನಮಸ್ಕಾರ. ವೀರೇಶ ಕುಮಾರ, ನಿನಗೆ ಮಂಗಳವಾಗಲಿ. ನನಗಿರುವ ಮಹತ್ತರವಾದ ಕಾರ್ಯ ಯಾವುದು? ಭಯಂಕರವಾದ ಕಾರ್ಯವನ್ನುಂಟು ವೀರೇಶ. ಬಾರೆಂದಲ್ಲ, ಭಯವಿಲ್ಲ ಬ್ರಹ್ಮಾಂಡದಲ್ಲಿ. ಈ ವೀರಭದ್ರನಿಗೆ ಯಾವ ಮಹಾವೀರನು ತನ್ನ ಶಿವಧರ್ಮವನ್ನು ಸಾರ್ಥಕತೆ ಪಡಿಸಿಕೊಳ್ಳಲು ಪರಮೇಶ್ವರನ ಜಟಾಜೂಟಾಗಿರುವ ಭಾಗದಿಂದ ಜಡಿದು ಬಂದಿರುವ ನನಗೆ ಭಯ ಎಲ್ಲಿರುವುದು ದೇವ? ಶಾಂತನಾಗು ವೀರೇಶ. ಕಗ್ಗಲ್ಲಿನಂತೆ ಕಠಿಣವಾದ ನಿನ್ನ ಮೋಕ್ಷ ಸ್ಥಳದಲ್ಲಿ ಶಾಂತಿಯನ್ನು ಪ್ರತಿಷ್ಠೆ ಮಾಡು. ಅಭಯವನ್ನು ಕೊಡು ಪರಮೇಶ್ವರ. ಒಡೆಯೇ ಬ್ರಹ್ಮಾಂಡ ಕೋಟಿಗಳು ವೀರಭದ್ರನ ನೋಟದಿಂದ ಮಹೇಂದ್ರನು ಐರಾವತನ ಮೇಲೆ ಜಗತ್ತು ಸಂಚರಿಸಲೇ. ಸ್ತಬ್ಧನಾಗು ವೀರೇಶ. ಕುಂಬಾರನ ಕೋಲಾಹಲದಿಂದ ಅನೇಕ ಕುಂಭಗಳನ್ನು ಆವಿಗೆಯಲ್ಲಿ ಸುಟ್ಟು ಅವುಗಳನ್ನು ಕೋಪದಿಂದ ಬಡಿದರೆ ಬ್ರಹ್ಮಾಂಡವೇ ಹಾಳಾಗುವುದು. ಇಂದ್ರಾದಿ ದೇವತೆಗಳು ಭಕ್ತಿಹೀನರಲ್ಲ. ದೂರದೆ ಅದು ಯಾರಿಂದ ಬಂದಿತು? ದುರ್ವೇದ ಶಿವಭಕ್ತಿ ಸ್ವಾಮಿಗಳ ಶಕ್ತಿಯನ್ನು ಹಿಂದಕ್ಕೆ ತನ್ನ ಮರಣ ಮೃತ್ಯು ದೇವತೆಯನ್ನು ಬಯಸುತ್ತಿರುವ ಆ ಮದಾಂಗತ ತಂದೆ ಅವನ ಹೆಸರನ್ನು ಉಚ್ಚರಿಸಬಾರದು ವೀರೇಶ. ಅವನ ಹೆಸರನ್ನು ಉಚ್ಚರಿಸಿದರೆ ಅವನ ಮನೆಯಲ್ಲಿನವಾದ ರಕ್ತವನ್ನು ಸಾಕಿಣಿ ಡಾಕಿಣಿಗೆ ಎರೆಯಬೇಕಾಗುವುದು. ಅವನ ರುಂಡವನ್ನು ತೊರೆದು ವೈತರಣಿಗೆ ಮೊದಲಾದ ನರಕ ಕೋಪದಲ್ಲಿ ದಹಿಸಬೇಕಾಗುವುದು. ಆ ಎಮ್ಮಾರಿಯಾದ ಮದಾಂತನನ್ನು ದಕ್ಷ ಬ್ರಹ್ಮನೆಂದು ಕರೆಯುವರು. ದಕ್ಷ ಬ್ರಹ್ಮನು ಅಷ್ಟೊಂದು ಬಲಶಾಲಿ? ದಕ್ಷ ಬ್ರಹ್ಮನು ಅಲಗಳೆಯಬೇಡ ವೀರೇಶ. ಅವನು ಅಪ್ರತಿಮ ವೀರ. ಬಲ್ಲಿದನಾದ ಭೃಗು ಋಷಿಯಿಂದ ಕೂಡಿ ನನ್ನನ್ನು